ಹಾಯ್ ಹಲೋ ವೆಲ್ಕಮ್ ಟು ತೇಜಸ್ವಿನಿ ಉಮೇಶ್ ಯೂಟ್ಯೂಬ್ ಚಾನಲ್. ಏನು ಟಾಪಿಕ್ ಅಪ್ಪ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಟಾಪಿಕ್ ಇದು ಅಂತ. ನಾನು ಆ ಟಾಪಿಕ್ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೀವನದಲ್ಲಿ ಅತ್ಯಂತ ಮುಖ್ಯದ ಒಂದು ಹೆಣ್ಣಿಗೆ ಆ ಸಂದರ್ಭನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಏನು ತಪ್ಪು ಮಾಡ್ತೀವಿ ಅಂತ ನಿಜವಾಗ್ಲೂ ಆವಾಗ ಅನುಭವಿಸಿದವ್ರಿಗಷ್ಟೇ ಗೊತ್ತಿರುತ್ತೆ. ಏನಿಲ್ಲ, ಬಿ ಪಿ ಅನ್ನೋದು ಎಷ್ಟು ತೊಂದರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಿದ್ದೆ ಆವಾಗ. ಯಾಕಂದರೆ ನನ್ನ ಜೀವನದಲ್ಲಿ ಆಗಿರೋದೇ ಉದಾಹರಣೆ. ತುಂಬ ಜನಕ್ಕೆ ಈ ಥರ ಆಗಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ರಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಬಿ ಪಿ ಅನ್ನೋದು ಏನಕ್ಕೆ ಬತ್ತಂತ ನಿಜವಾಗ್ಲೂ ನನಗೆ ಗೊತ್ತೇ ಆಗಿಲ್ಲ. ಏನಿಲ್ಲ, 7 ಮಂತ್ ಸ್ಕ್ಯಾನ್ ಇತ್ತೇನೋ ಅಷ್ಟೇ. ಸ್ಕ್ಯಾನ್ ಇತ್ತು ಅಲ್ಲಿ. 7 ಮಂತಿಗಿಂತ ಮುಂಚೆ ತುಂಬ ನಾರ್ಮಲಲ್ಲಿತ್ತು. 120 130 ಆಲ್ಮೋಸ್ಟ್ ನಾರ್ಮಲಲ್ಲೇ ಇದ್ದಿದ್ದು. 1 ಮಂತ್ ಕೂಡ ಜಾಸ್ತಿ ಆಗಿರೋದೇ ಇಲ್ಲ. ಸರಿ ಆಯ್ತಂತ ನಾರ್ಮಲಲ್ಲೇ ಇದ್ದಲ್ಲ ನಾನು ಅಂತ. ಸರಿ ನನಗೆ ಇಲ್ಲಿ ಇದ್ದಿದ್ದು ಬೋರ್ ಆಗಿತ್ತಂತ ನಮ್ಮ ಮಾವ ಅಂದರೆ ನನ್ನ ಹಸ್ಬೆಂಡ್ ಅವರಪ್ಪ ಏನೋ ಬಿದ್ದಿದ್ರು ಊರಲ್ಲಿ ಅಂತ. ಸರಿ ಹೋಗಿ ಬರೋಣ ಅಂತ ನಾನು ಮತ್ತು ಎಲ್ಲರೂ ಹೋದ್ವಿ. ಅಲ್ಲಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಕಿಲೋಮೀಟ್ರ್ 150 160 ಇರುತ್ತೆ ಆಲ್ಮೋಸ್ಟು. ಹೋಗ್ಬೇಕಾದ್ರೆ 30-35 ಕಿಲೋಮೀಟ್ರಿಗೆಲ್ಲ ಸ್ಟಾಪ್ ಕೊಟ್ಟು ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆರಾಮ್ಸೆ ಹೋಗಿದ್ವಿ. ಹೋದ್ಮೇಲೆ ಫುಲ್ಲು ಕಾಲು ಊತ ಬಂದುಬಿಡ್ತು. ಕಾಲು ಊತ ಬಂದಾಗಲೇ ಎಲ್ಲೋ ಟ್ರಾವೆಲ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಕಾಲು ಊತ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ಲಿ ಬಿಡು ಏನಾಗಲ್ಲ ಅಂತ ಸುಮ್ಮನೆ ಆದ್ವಿ. ಸರಿ ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಬೆಂಗಳೂರಿಗೆ ಹೊರಟ ಮೇಲೆ ಇಲ್ಲಿ ಬಂದು ನಾನು ನಾರ್ಮಲ್ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ದೆ. ಅಲ್ಲೋಗಿ ತೋರಿಸ್ಕೊಂಡೆ. ಅಲ್ಲಿ 150 160 ಹತ್ರ ತೋರಿಸ್ತು. ಆವಾಗ ಹೇಳಿದ್ರು ಏನಿಲ್ಲ, ಸ್ವಲ್ಪ ಟ್ರಾವೆಲ್ ಮಾಡಿದ್ದೀರಲ್ಲ ಅದಕ್ಕೋಸ್ಕರ ಏನಾಗಲ್ಲ, ನಾಳೆ ಲೇಡಿ ಡಾಕ್ಟ್ರು ಬರ್ತಾರೆ, ಅಲ್ಲಿ ಬಂದು ತೋರಿಸ್ಕೊಳ್ಳಿ ಅಂದರೆ. ನನ್ನ ಡಾಕ್ಟ್ರು ಮಾಮೂಲಿ ಲೇಡಿ ಡಾಕ್ಟ್ರು ತೋರಿಸ್ತಾ ಇದ್ನಲ್ಲ, ಸರಿ ಬರ್ತೀವಿ ಅಂದ್ಕೊಂಡು ಸರಿ ಅಂತ ನಾಳೆ ಬೆಳಗ್ಗೆ ಹೊರಟ್ವಿ. ನಾಳೆ ಬೆಳಗ್ಗೆ 160 170 ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು ಬಿ ಪಿ. ಯಾಕಪ್ಪ ಇಷ್ಟೊಂದು ಅಂತ ಕೇಳಿದರು. ಇಲ್ಲ ಮ್ಯಾಮ್, ಹಿಂಗೆ ಊರಿಗೆ ಹೋಗಿದ್ವಿ, ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳಿದೆ. ಸರಿ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ಟಾಬ್ಲೆಟ್ಗಳು ಕೊಟ್ಟರು. ಟಾಬ್ಲೆಟ್ಗಳೆಲ್ಲ ಕೊಟ್ಟರು. ಮತ್ತೆ ಬೆಳಗ್ಗೆ ಸಂಜೆ ಬಂದು ಆಲ್ಮೋಸ್ಟ್ ಚೆಕ್ ಮಾಡಿಸ್ಕೋತಾ ಇರಿ, ಮಿಸ್ ಮಾಡಬೇಡಿ ಅಂತ ಹೇಳಿದರು. ಸರಿ ಅಂತ ಬೆಳಗ್ಗೆ ಸಂಜೆ ಹೋಗ್ತಾಯಿದ್ವಿ. ಮಾತ್ರೆ ನುಂಗ್ಕೊಂಡು 160 170 180 ಹತ್ರ ಬಂದ ತಕ್ಷಣ ಡಾಕ್ಟ್ರು ಹೆದರಿಕೊಂಡು ಸರಿ ಬೇರೆ ಡಾಕ್ಟ್ರಿಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸರಿ ಅಂತ ಬೇರೆ ಡಾಕ್ಟ್ರಿಗೆ ಸಜೆಸ್ಟ್ ಮಾಡಿದ್ರು. ಅಲ್ಲಿ ಹೋದ ತಕ್ಷಣ 190 200 ಹತ್ರ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಹೋದ್ಮೇಲೆ 190 ಎಲ್ಲ ತೋರಿಸ್ತು. ಅವ್ರು ಹೇಳಿದ್ರು ಇಲ್ಲ ಜಾಸ್ತಿ ಆಗ್ತಾಯಿದೆ ಬಿ ಪಿ, ಆಲ್ಮೋಸ್ಟ್ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ನೀವು ಅಡ್ಮಿಟ್ ಆಗಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಬೇಬಿಗೆ ಅಂತ ಹೇಳಿದರು. ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಬೇಡ ಅಂತೇಳಿ ನಮ್ಮ ಡಾಕ್ಟ್ರ್ ಹತ್ರ ಬಂದ್ವಿ. ಅವ್ರು ಬೇರೆ ಡಾಕ್ಟ್ರಿಗೆ ಬೇರೆ ಹಾಸ್ಪಿಟಲ್ಗೆ ಕೂಡ ಸಜೆಸ್ಟ್ ಮಾಡಿದ್ರು, ಇಲ್ಲೆಲ್ಲ ಬೇಡ, ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಒಂದು 3 ಡೇಸ್ ಅಡ್ಮಿಂಟ್ ಆಗಿ ಅಂತ. ನಾನು ಅಂದ್ಕೊಳ್ತಾ ಇದ್ದೀನಿ ಬಿ ಪಿ ಕಂಟ್ರೋಲ್ ಮಾಡಿಬಿಡ್ತಾರೆ, 3 ಡೇಸ್ ತಾನೇ ಅಡ್ಮಿಂಟ್ ಆಗ್ಬೋದು ಅಂದ್ಕೊಂಡು ನಾನು ಸರಿ ಆಯ್ತಂತ ಸ್ಟಡಿ ಆದೆ. ಸರಿ ಆಯ್ತಂತ ಅಡ್ಮಿಂಟ್ ಆಗಕ್ಕೆ ಹೋದ್ವಿ. ಅಲ್ಲಿ ಅದು ಪ್ರೈವೇಟ್ ಹಾಸ್ಪಿಟಲ್ ಇತ್ತು, ಅಂದರೆ ಅದು ಹೆಸರು ಹೇಳೋದು ಬೇಡ. ಅಲ್ಲಿ ಹೋದ ತಕ್ಷಣ ಆಲ್ಮೋಸ್ಟ್ 200 210 ಹತ್ರ ಹೋಗ್ಬಿಟ್ಟಿತ್ತು. ನನಗೆ ಕಣ್ಣು ಕೂಡ ಕಾಣಿಸ್ತಾ ಇರಲಿಲ್ಲ. ಕಣ್ಣು ಯಾಕಂದರೆ ಅಲ್ಲೇ ನಾನು ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಹಸ್ಬೆಂಡ್ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಅವರು ನನಗೆ ಫುಲ್ಲು ಮಂಜು ಥರ ಕಾಣಿಸ್ತಾಯಿದ್ರು. ಎಲ್ಲಿ ಕೂತಿದ್ಯಾ ಅಂತ ನಾನು ಅವ್ರನ್ನೇ ಕೇಳ್ತಾ ಇದ್ದೆ. ಅಷ್ಟು ಬಿ ಪಿ ಕಣ್ಣುಗಲ್ತತ್ರ ಬಂದುಬಿಡುತ್ತಂತೆ ಪ್ರೆಗ್ನೆಂಟ್ ಟೈಮಲ್ಲಿ. ಅಷ್ಟು ಬಿ ಪಿ ಹೈ ಆಗಿಬಿಟ್ಟಿತ್ತು. ಯಾವ ಟೆನ್ಷನ್ ಮಾಡ್ಕೊಂಡಿಲ್ಲ ಏನಿಲ್ಲ, ಜಸ್ಟ್ ಟ್ರಾವೆಲ್ ಮಾಡಿದ್ದಕ್ಕೆ ಬಿ ಪಿ ಹೈ ಆಗೋಯ್ತು. ಸರಿ ಆಯ್ತು ಅಂತ ಹೇಳಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದ್ವಿ. ಅವ್ರು ಹೇಳಿದ್ರು ಇಮಿಡಿಯೇಟ್ಲಿ ಬಿ ಪಿ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಹೇಳಿ ಒಂದು ಮಾಮೂಲಿ ಇಂಜೆಕ್ಷನ್ನು ಟಾಬ್ಲೆಟ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ 180 170 ಹತ್ರ ಬಂದು ಸ್ಟಾಪ್ ಆಯಿತು. ಅವ್ರು ಹೋದ ತಕ್ಷಣ ಕಂಟ್ರೋಲ್ ಮಾಡಿದ್ದಕ್ಕೇ ಸದ್ಯ ಹೆಂಗೋ ನಿಮ್ಮ ಮುಂದ್ಗಡೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತದೆ. ಇಲ್ಲಾಂದ್ರೆ ಏನು ಕತೆ ಆಗೋದು ನನಗಂತೂ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಕಂಟ್ರೋಲ್ ಮಾಡಿದ್ರು ಹೆಂಗೋ ಮಾಡಿ. ಅದಾದಮೇಲೆ ಸರಿ ಆಯ್ತಂತ ಅವ್ರು ಹೇಳಿದ್ರು ಬೇಬಿನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ, ಅಂದರೆ ಅಮ್ಮನ ಉಳಿಸ್ಕೋಬೋದು, ಆದರೆ ಬೇಬಿ ಮತ್ತು ಅಮ್ಮನಿಂದ ಟೋಟಲ್ 18 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಯಪ್ಪ 18 ಲಕ್ಷನ ಹೇಳ್ತಾರ ನಾವು, ಹೆವಿ ಆಯಿತು ಸರ್ ಅಂತ ಹೇಳಿದ್ದಕ್ಕೆ ಹೋಗ್ಲಿ 16 ಲಕ್ಷಕ್ಕೆ ಫೈನಲ್ ಮಾಡಿದ್ದೀವಿ. ಯಾಕಂದರೆ ಅಮ್ಮಗೆ ಸಿಸೇರಿಯನ್ ಮಾಡಿಬಿಟ್ಟೆ ಬೇಬಿ ತೆಗಿಬೇಕು, ಬಿ ಪಿ ಹೈ ಆಗಿದೆ, ಮತ್ತು ಬೇಬಿನ 45 ಡೇಸು
NICUಗೆ ಇಡಬೇಕು ಅಂತ ಹೇಳಿದ್ರು. ನನಗೆ ಇದು ಯಾವುದೂ ಅಷ್ಟು ಗೊತ್ತಿರಲಿಲ್ಲ. ನನಗೆ ಡೆಲಿವರಿ ಆಗೋ ತನಕನೂ ನನಗೆ ಒಂಚೂರು ನನಗೆ ಹಿಂಗಾಗಿದೆ, ನನಗೆ ಏನಕ್ಕೆ ಮಾಡ್ತಾಯಿದ್ದೀರಾ, ಆಚೆ ಏನು ನಡೀತಾ ಇದೆ ಯಾರು ಕೂಡ ಬಿಟ್ಕೊಟ್ಟಿಲ್ಲ. ಇನ್ನೂ BP ಆಗುತ್ತೆ ಅಂತ ನನ್ನ ಜೊತೆ ಯಾರು ಕೂಡ ಹೇಳಿಲ್ಲ. ಸರಿ ಆಯ್ತಂತ ಹೇಳಿ ಇವರು ಇಲ್ಲ ಆಗಲ್ಲ ಸರ್, ತುಂಬ ಜಾಸ್ತಿ ಆಗುತ್ತೆ, ಅಷ್ಟೊಂದೆಲ್ಲ ಆಗಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಸರಿ ಆಯ್ತಂತ ಹೇಳಿ 2 ಆಸ್ಪತ್ರೆ ಇವರಿಬ್ಬರು ನಮ್ಮ ಅಕ್ಕ ಮತ್ತು ಇವರು ಅಂದ್ಕೊಂಡ್ರು. ಇವ್ರು ಅಂದ್ಕೊಂಡ್ರು ರಾಜರಾಜೇಶ್ವರಿಗೆ ಹೋಗ್ಬಿಡೋಣ, ಯಾಕಂದರೆ ನನಗೆ ಫಸ್ಟು ಮಿಸ್ಕ್ಯಾರೇಜ್ ಆಗಿದ್ದು ರಾಜರಾಜೇಶ್ವರಿಲೇ. ಸರಿ ಅಲ್ಲೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲ ಬೇಡ ಅಂತ ಇನ್ನೊಬ್ರು ಯಾರೋ ಹೇಳಿದ್ರು, ವಾಣಿ ವಿಲಾಸಕ್ಕೆ ಬನ್ನಿ, ಅಲ್ಲಿ ಸ್ವಲ್ಪ ಸ್ಪೆಷಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಅಂತ ವಾಣಿ ವಿಲಾಸಕ್ಕೆ ಹೋದ್ವಿ. ಅಲ್ಲೇ ಸ್ವಲ್ಪ BP ಆಲ್ಮೋಸ್ಟ್ ಕಂಟ್ರೋಲ್ ಆಗಿತ್ತು. ಸರಿ ಅಂತ ವಾಣಿ ವಿಲಾಸಕ್ಕೆ ಹೋದ್ವಿ. ಅಲ್ಲಿ ಕಂಟ್ರೋಲ್ ಆಗಿ ಸ್ವಲ್ಪ ಅಡ್ಮಿಟ್ ಮಾಡಿಕೊಂಡ್ರು. ನಾನು ಏನು ಅನ್ಕೋತಾ ಇದ್ದೀನಿ ಅಂದರೆ BPನ ಕಂಟ್ರೋಲ್ ಮಾಡಿ ಮತ್ತೆ ಮನೆಗೆ ಕಳಿಸ್ತಾರೆ, ಒಂದು 3 ಡೇಸ್ ಅಡ್ಮಿಟ್ ಮಾಡಿಕೊಂಡು ಅಂದರೆ ನಾನು ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ಡೆಲಿವರಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಂಗೆ ಡೆಲಿವರಿ ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತ ನನಗೆ ಐಡಿಯಾ ಕೂಡ ಇಲ್ಲ. ಆಮೇಲೆ ನಮ್ಮ ಅಕ್ಕ ನೀರು ಕುಡಿಬೇಕು ಅಂತ ಯಾರಿಗೋ ಹೇಳಿ ಕಳಿಸ್ದೆ. ನೀರು ತೊಗೊಬಂದ್ಮೇಲೆ ಅಕ್ಕ ಏನಿದು ಅಂತ ಕೇಳಿದಾಗ ಡೆಲಿವರಿ ಮಾಡ್ತಾರೆ ನಿನ್ಗೆ ಇವಾಗ ಅಂತ ಹೇಳಿದ್ರು. ಅಲ್ಲಿ ಒಂದು ದಿನ ಎಲ್ಲ ಅಬ್ಸರ್ವೇಷನಲ್ಲಿಟ್ಟು BPನ ಕಂಟ್ರೋಲ್ ಮಾಡಿ ಆಮೇಲೆ ನಾರ್ಮಲ್ ಡೆಲಿವರಿ ಆಯಿತು. ಆಮೇಲೆ ಪೃಥ್ವಿ ಹುಡ್ತ. ಆಮೇಲೆ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಈ ವಿಷಯ ಹೇಳಿದೆ ಅಂತ ನಿಮ್ಗೆ ಹೇಳಿದ್ರೆ, ಟ್ರಾವೆಲ್ ಮಾಡಿದ ತಕ್ಷಣ BP ಇಷ್ಟೊಂದು ಹೈ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಎಷ್ಟೋ ಸೆಲೆಬ್ರಿಟಿಗಳು ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಲಿ, ಫೋಟೋಶೂಟ್ಗಾದ್ರಾಗಲಿ, ಇನ್ನು ಹಲ್ವಾರು ರೀತಿಗೆ ಎಷ್ಟೋ ಟ್ರಾವೆಲ್ ಮಾಡ್ತಾಯಿರ್ತಾರೆ. ಅಂಥದ್ರಲ್ಲಿ ಜಸ್ಟ್ 180 ಕಿಲೋಮೀಟ್ರಿಗೆ ಹೋಗಿ ಬಂದಿದ್ದಕ್ಕೇ ಎಷ್ಟೊಂದು ಅನುಭವಿಸಿದ್ವಿ ಅಂತಂದರೆ ನಿಜವಾಗ್ಲೂ ಸಾಕಾಗೋಯ್ತು. BP ಅನ್ನೋದು ಎಷ್ಟು ಪಾಪಿ ಅಂತ ನಿಜವಾಗ್ಲೂ ನನಗೆ ಆವಾಗಲೇ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ನಮ್ಮ ಅಕ್ಕ ಹೇಳ್ತಾಯಿದ್ರು BP ಅನ್ನೋದು ತುಂಬ ತೊಂದರೆ ಅಂತ. ನಂಗೆ BP ಬಂದಿದೆ ಅಂತ ಅಂದ್ಕೊಳಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ನನಗೆ BP ಇದೆಯಾ, ಏನಿಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂತ ಅನ್ಸೋದು. ಅಲ್ಲಿ ನೋಡಿದ್ರೆ BP ಹೈ ಆಗ್ತಾಯಿದೆ. 230 ಹತ್ತತ್ರ ಎಲ್ಲ ಹೋಗ್ಬಿಟ್ಟಿತ್ತು. ಈಗ ನನಗೆ ಕಣ್ಣು ಕೂಡ ಕಾಣಿಸ್ತಿಲ್ಲ, ಕಣ್ಣು BPಗೆಲ್ಲ ಹೋಗಿತ್ತು. ಅಲ್ಲಿ ವಾಣಿ ವಿಲಾಸದಲ್ಲಿ ಏನು ಹೇಳಿದ್ರು ಅಂತ ಹೇಳಿದರೆ, ಪಿಟ್ಸ್ ಬರ್ಬೋದು, ಸ್ಟ್ರೋಕ್ ಆಗ್ಬೋದು, ಇನ್ನು BP ಬಂದಮೇಲೆ ಇದೆಲ್ಲ ನಾರ್ಮಲ್ಲು, ಗ್ಯಾರಂಟಿ ಕೊಡೋಲ್ಲ, ನಾವು ಅಮ್ಮನ್ನೇ ಗ್ಯಾರಂಟಿ ಕೊಡೋಲ್ಲ ಅಂತ ನನ್ನನ್ನೇ ಗ್ಯಾರಂಟಿ ಕೊಡ್ತಾ ಇರಲಿಲ್ಲ ಯಾರೂ ಕೂಡ ಅಲ್ಲಿ. ಸರಿ ಆಯಿತು. ಇವರೇ ಹೇಳಿದ್ರು, ಇಲ್ಲ ನನಗೆ ಬೇಬಿ ಇಲ್ಲ ಅಂದರೂ ಪರವಾಗಿಲ್ಲ, ಇವಳನ್ನಾದರೂ ಉಳಿಸ್ಕೊಡಿ ಅಂತ ಎಲ್ಲರೂ ನಮ್ಮ ಮನೆಯವರೆಲ್ಲ ಕೇಳ್ಕೊಂಡಿದ್ದಾರೆ. ಸರಿ ಆಯಿತಾ, ಆದಷ್ಟು ಟ್ರೈ ಮಾಡ್ತೀವಿ. ಇವರು ಬೇಡ, ಇಲ್ಲಿ ಬೇಡ, ನಾವು ಬೇರೆ ಆಸ್ಪತ್ರೆಗೆ ಸಜೆಸ್ಟ್ ಮಾಡಿಕೊಡಿ, ಬೇರೆ ನಮಗೆ ಬೇಡ, ಇವಳಿಲ್ಲ ಅಂದರೆ ನಾವು ಬೇಡ, ಬೇರೆ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗ್ತೀವಿ, ಬಿಟ್ಬಿಡಿ ಅಂತ ಎಲ್ಲ ಕೇಳಿದ್ದಾರೆ. ಇಲ್ಲ ಸರ್, ವೆಯ್ಟ್ ಮಾಡಿ, ಯಾಕೆ ಇಷ್ಟೊಂದು ಆತರ ಪಡ್ತಾಯಿದ್ದೀರಾ, ನಾವು ಮಾಡ್ತಾಯಿದ್ದೀವಿ ತಾನೇ, ವೆಯ್ಟ್ ಮಾಡಿ ಅಂದರೆ ಇವ್ರಿಗೆ ಇರೋಕ್ಕಾಗ್ತಾಯಿಲ್ಲ. ಇಲ್ಲ ನಂಗೆ ಅವಳಾದ್ರೂ ಉಳಿಸ್ಕೊಡಿ, ಇಬ್ರೂ ಉಳಿಸ್ಕೊಡಿ ಅಂತ ಇವ್ರು ಕೇಳ್ತಾರೆ. ಯಾಕಂದರೆ ನಾನಿಲ್ಲಿ ಫೋನ್ ಮಾಡಿಬಿಡಿ, ನನಗೆ ಬೇಕೇ ಬೇಕು ಬೇಬಿ ಅಂತ. ಅಯ್ಯೋ ಅದೆಲ್ಲ ಆದಮೇಲೆ ಸರಿ ಅಂತ ಹೇಳಿ ಹೆಂಗೋ ನಾರ್ಮಲ್ ಡೆಲಿವರಿ ಆಯಿತು. ನಾರ್ಮಲ್ ಡೆಲಿವರಿ ಆದಮೇಲೆ ಎಷ್ಟು ಅನುಭವಿಸಿದ್ವಿ ಅಂತ. ಯಾಕಂದರೆ ಪ್ರೀಮೆಚ್ಯೂರ್ ಬೇಬಿನ ಎತ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ. ಅದಾದಮೇಲೆ 2.5 ತಿಂಗಳು ನಾವು ಆಸ್ಪತ್ರೆಯಲ್ಲಿ ಇದ್ದಿದ್ದು. ಯಾಕೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇಷ್ಟು ಪ್ರೀತಿ ಕೊಟ್ಟು ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ನಂಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ ಅನ್ನೋದಿದ್ದರೆ ನಾನು ನೆಕ್ಸ್ಟು ಕಮೆಂಟಲ್ಲಿ ಹಾಕಿ, ನಾನು ನೆಕ್ಸ್ಟು ಆದಷ್ಟು ಬೇಗ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟು ಏನು ವೀಡಿಯೋ ಅಂತ ನಾನು ನೆಕ್ಸ್ಟ್ ಟಾಪಿಕಲ್ಲಿ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.